ಸರ್, ಈಗ ಚುನಾವಣೆ ಸಂದರ್ಭ ಅಂತ ಬಂದಾಗ ಯಾರು ಯಾರ ಜೊತೆ ಬೇಕಾದ್ರೂ ಒಂದಾಗ್ತಾರೆ. ಉದಾಹರಣೆಗೆ ಸುಮಲತಾ ಅವ್ರ ಬಗ್ಗೆ ಕುಮಾರಸ್ವಾಮಿ ಅವರು ಒಳ್ಳೆ ಮಾತು ಮಾತಾಡ್ತಿದ್ದಾರೆ. ನಾರಾಯಣಗೌಡ್ರ ಜೊತೆ ಹೋಗಿ ಮಾತಾಡ್ಕೊಂಡು ಬಂದ್ರು. ಅಂದ್ರೆ ಯಾರ್ಯಾರ ಜೊತೆ ದ್ವೇಷ ಕಟ್ಕೊಂಡಿದ್ರು ಎಲ್ಲರ ಜೊತೆಗೂ ಸರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಿಮ್ ಜೊತೆಲೂ ಕೂಡ ಏನೋ ಒಂದು ವೈಮನಸ್ ಬಂತು, ಜೆಡಿಎಸ್ ಇಂದ ದೂರ ಬಂದ್ಬಿಡ್ರಿ. ಈಗ ನೀವ್ ಹೇಳಿದ್ ನಿಜ ಆಗಿದೆ. ಈ ಹಿನ್ನೆಲೆಯಲ್ಲಿ ನೀವೇನಾದ್ರೂ ಅವ್ರನ್ನ ಭೇಟಿ ಮಾಡೋದು ಅಥವಾ ಅವ್ರೇನಾದ್ರೂ ನೀವ್ ಹೇಳಿದ್ದೆ ಸರಿ ಆಯ್ತು ಅಂತ ನಿಮ್ ಜೊತೆ ಮಾತಾಡುವಂಥದ್ದು ಇಂಥದ್ದಕ್ಕೆ ಏನಾದ್ರು ಚಾಲನೆ ಸಿಗ್ಬೋದಾ? ಸಿಕ್ಕಿದೆ, ಒಪ್ಕೊಂಡಿದ್ದಾರೆ. ನೀವ್ ಹೇಳಿದ್ ಸರಿ ಅಂತ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನೀವು ಮತ್ತೆ ಪುನಃ ಸೀನರಿ ಮತ್ತೆ ಚೇಂಜ್ ಆಗುತ್ತೆ. ಹೇಳ್ತೀನಿ, ಈಗಲೇ ಬೇಡ. ನಿಮ್ ಜೊತೆ ಏನಾದ್ರು ಸಂಧಾನ ನನ್ನ ಜೊತೆ ಮಾತಾಡಿದ್ದಾರೆ. ಯಾರು ಮಾತಾಡಿದ್ದಾರೆ ಯಾವ್ದನ್ನ ಹೆಸರು ಹೇಳಕ್ ಹೋಗಲ್ಲ. ಕುಮಾರಸ್ವಾಮಿ ಮಾತಾಡಿಲ್ಲ ನನ್ನ ಹತ್ರ, ಬೇರೆಯವ್ರು ಮಾತಾಡಿದ್ದಾರೆ. ಅದ್ರ ಬಗ್ಗೆ ಹೌದು ನೀವು ಹೇಳಿದ್ದೆ ಕರೆಕ್ಟ್ ಆಯ್ತು ಅಂತ ಹೇಳಿದ್ದಾರೆ. ಯಾಕೆ ಅವ್ರು ಪಾರ್ಟಿ ಮೀಟಿಂಗ್ ಅಲ್ಲೇ ಹೇಳಿದ್ರು. ಅವರು ಬಿಜೆಪಿ ಅವರು ನಾವು ನಂಬ್ತಿರೋಷ್ಟಲ್ಲ, ನಮ್ಮನ್ನ ಕೊನೆಗೆ ಮೋಸ ಮಾಡಿದ್ರು, ಅವರ ಪಾರ್ಟಿ ಮೀಟಿಂಗ್ ಅಲ್ಲೇ ಹೇಳಿದ್ದಾರೆ. ಬಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲೆಕ್ಷನ್. ನೀವಿನ್ನೂ ಹೊಡೆದಾಟಗಳು ನೋಡ್ತಾ ಇರಿ. ನೀವು ಹೊರಗಡೆ ಓಟ್ಕೊಳ್ಳೋಕ್ಕಿಂತ ಈ ಹರಿದಿರೋ ತೇಪೆ ಹಾಕೋದ್ರಲ್ಲೇ ಟೈಮ್ ಹೋಗುತ್ತೆ ಇವ್ರಿಗೆ. ಕದಿಯೋದು ಮಾಡೋದು ಕಷ್ಟ, ಇಂಪಾಸಿಬಲ್. ಕಾರಣ ಇವ್ರು ಫಸ್ಟ್ ಮಾತಾಡಕ್ ಹೋದಾಗ್ಲೇ ಅಲ್ಲೇ ತಪ್ಪು ಮಾಡಿದ್ದು. ಫಸ್ಟ್ ಇವ್ರು ಮಾತಾಡಕ್ ಹೋದಾಗ ಮಾತು ಪಾರ್ಟಿ ಟು ಪಾರ್ಟಿ ಆಗ್ಬೇಕಾಯ್ತು. ಇದು ಅದ್ ಬಿಟ್ರೆ ಇವ್ರೊಬ್ರೇ ಹೋಗ್ಬಿಟ್ರು. ಯಾಕೆ ಡಾಕ್ಟರ್ನ JDS ಸಿಂಬಲ್ ನಿಲ್ಸಕ್ ಆಗ್ತಿರ್ಲಿಲ್ವಾ? ಪಾಪ ಒಳ್ಳೆ ಡಾಕ್ಟರ್ ಅವರು, ಒಳ್ಳೆ ಸರ್ಜನ್. ಅವ್ರನ್ನ ತಗೊಂಡೋಗಿ ನೀವು ಬಿಜೆಪಿ ಕ್ಯಾಂಡಿಡೇಟ್ ಮಾಡಿದ್ರಿ. ಡಾಕ್ಟರ್ಗೆ ಆಪರೇಷನ್ ಅಂತೀರಾ? ಡಾಕ್ಟರ್ಗೆ ಆಪರೇಷನ್ ಹೌದು, ಅವ್ರದ್ದೇ ಹಾರ್ಟ್ ಚೇಂಜ್ ಮಾಡಿದ್ದಾರೆ. ಈಗ ಹೇಗಿದೆ ಸರ್ ಈಗ ಬೆಂಗಳೂರು ಗ್ರಾಮಾಂತರ ಗೆಲ್ತಾರ ಸರ್? ಕಷ್ಟ 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 ಇದೆ, ಎಲ್ಲ ಕಡೆ ಟೈಟ್ ಹೋಗ್ತಾ ಇದೆ. ಜನ ಭಾರಿ ಹುಷಾರಾಗಿದ್ದಾರೆ. ಬಟ್ ಮುಂದೆ ಚುನಾವಣೆ ಹೋದಾಗ ಯಾವ ರೀತಿ ಇದು ಶೇಪ್ ತಗೊಳತ್ತೆ ಅನ್ನಕ್ಕಂಥದ್ದು ಭಾರಿ ಇಂಪಾರ್ಟೆಂಟ್. ಹೌ ದೇ ವಿಲ್ ಇಂಡಿಯಾ ವಿಲ್ ಟೇಕ್, ಯಾವ ರೀತಿ ಇದನ್ನು ತಗೊಂಡೋಗುತ್ತೆ ಅನ್ನಕ್ಕಂಥದ್ದು ಇಂಪಾರ್ಟೆಂಟ್ ಇದೆ. ಅಲ್ಲಿ ಇಂಡಿಯಾದಲ್ಲಿ ಅನುಭವಸ್ಥರು ಕಡಿಮೆ ಇದ್ದಾರೆ. ಇಲ್ಲಿ ಬಿಜೆಪಿಯಲ್ಲಿ ಏಕ್ ಒನ್ ಮ್ಯಾನ್, ಹಮ್ದು ಹಮಾರೆದು. ಎಷ್ಟು ಬರುತ್ತೆ ಸರ್? ಎಷ್ಟು ಸೀಟ್ ಗೆಲ್ಬಹುದು ಸರ್ JDS ಮತ್ತೆ ಬಿಜೆಪಿ? ನಿಮ್ಮ ಡಿಸ್ಟ್ರಿಕ್ಟ್ ಲೀಡರ್ ನಿಮ್ಮ ಫ್ರೆಂಡ್ ಈಶ್ವರಪ್ಪನವ್ರು ಈಗ ಮತ್ತೆ ಅಟ್ಯಾಕ್ ಮಾಡಿದ್ದಾರೆ ಯಡಿಯೂರಪ್ಪನವ್ರ ಫ್ಯಾಮಿಲಿ ಮೇಲೆ. ಅಲ್ಲೂ ಸಾಕಷ್ಟು ಕಾಲ ಕಳೆದಿದ್ದು ಈಶ್ವರಪ್ಪನವ್ರ ಜೊತೆ. ಏನ್ ನಡೀತಾ ಇದೆ ಸರ್ ಇಂಟರ್ನಲ್ ಪಾಲಿಟಿಕ್ಸ್? ಒಂದ್ ರೀತಿ ಒಬ್ಬರನ್ನ ಅನುಕೂಲ ಮಾಡ್ಕೊಡೋದಕ್ಕೆ ಇನ್ನೊಬ್ರು ಮಾಡ್ತಿದ್ದಾರೆ ಅನ್ನೋ ರೀತಿ ಅನಿಸ್ತಿಲ್ಲ. ದೇಶಕ್ಕೆ ಏನ್ ಬೇಕು, ಪಕ್ಷಕ್ಕೆ ಏನ್ ಬೇಕಲ್ಲ. ನನಗೇನ್ ಸಿಕ್ತು, ನನಗ್ ಸಿಕ್ತು, ಸಿಗ್ಲಿಲ್ಲ ನಡಿ ಬಾ ಬಜಾರಿಗೆ. ಇವತ್ತು ಅದೇ ಆಗ್ತಾ ಇರೋದು, ನನಗ್ ಸಿಗ್ಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.